ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇಂದಿನಿಂದ ಅಧಿಕೃತವಾಗಿ ತನ್ನ ತನಿಖೆಯನ್ನು ಆರಂಭ ಮಾಡ್ತಾ ಇದೆ. ಫೀಲ್ಡ್ಗಿಳಿದಿದೆ ಎಸ್ಐಟಿ. ಧರ್ಮಸ್ಥಳದ ಪ್ರಕರಣ IPS ಅಧಿಕಾರಿ ನೇತೃತ್ವದಲ್ಲಿ ಫೀಲ್ಡ್ಗಿಳಿದಂತಹ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೂರಾರು ಶವ ಹೂತಿಟ್ಟ ಬಗ್ಗೆ ಅನಾಮಿಕ ಆರೋಪ ಮಾಡಿರುವಂಥದ್ದು. ವಿವಿಧ ಆಯಾಮಗಳಲ್ಲಿ ಎಸ್ಐಟಿಯಿಂದ ತನಿಖೆ ಆರಂಭ ಆಗ್ತಾ ಇದೆ. ದೂರುದಾರ ಅನಾಮಿಕನ ಹಿಸ್ಟರಿ ಕೂಡ ಪರಿಶೀಲನೆ ಮಾಡ್ತಾ ಇದೆ ಎಸ್ಐಟಿ. ನೂರಾರು ಶವ ಹೂತಿಟ್ಟಂತಹ ಪ್ರಕರಣ ಸಾಕ್ಷಿದಾರ ಮುಂದೆ ಬಂದಿದ್ದಾನೆ. ಎಸ್ಐಟಿ ಅಧಿಕೃತವಾಗಿ ಇವತ್ತಿನಿಂದ IPS ಅಧಿಕಾರಿ ನೇತೃತ್ವದಲ್ಲಿ ಫೀಲ್ಡ್ಗಿಳಿದಿದೆ. ತನ್ನ ತನಿಖೆಯನ್ನು ಆರಂಭ ಮಾಡ್ತಾ ಇದೆ. ಅನಾಮಿಕನ ಆರೋಪ ಇರುವಂಥದ್ದು ನೂರಾರು ಶವವನ್ನು ಹೂತಿಟ್ಟಿದ್ದೇನೆ, ತೆಗೆದು ತಮಗೆ ಸಾಕ್ಷಿಗಳನ್ನು ಕೊಡ್ತೇನೆ ಅಂತ. ವಿವಿಧ ಆಯಾಮಗಳಲ್ಲಿ ತನಿಖೆ ಆರಂಭ ಆಗ್ತಾ ಇದೆ. ಜೊತೆಗೆ ದೂರುದಾರ ಅನಾಮಿಕನ ಹಿಸ್ಟರಿಯನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಎಸ್ಐಟಿಯಿಂದ. ಆತ ಹೇಳ್ತಾ ಇರುವಂಥದ್ದು ಸತ್ಯನಾ? ಆತ ಹೇಳಿರುವಂಥದ್ದು ಧರ್ಮಸ್ಥಳದಲ್ಲಿ ನಾನು ಸ್ವಚ್ಛ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ 20 ವರ್ಷಗಳ ಹಿಂದೆ ಅಂತ ಎಲ್ಲ ಹಿಸ್ಟ್ರಿಯನ್ನು ತೆಗಿತಾರೆ. ಮತ್ತು ಆತ ಎಷ್ಟು ವರ್ಷ ಧರ್ಮಸ್ಥಳದಲ್ಲಿ ಇದ್ದ, ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದ, ಇದರ ಜೊತೆಗೆ ಈತನ ಅಧಿಕಾರಿಗಳು ಹೇರುವುದಂತೂ ಸತ್ಯನಾ, ಈತ ಈ ರೀತಿಯಾಗಿ ಮಾಡಿರೋದು ಸತ್ಯನಾ, ಹೀಗೆ ವಿವಿಧ ಆಯಾಮಗಳಲ್ಲಿ IPS ಅಧಿಕಾರಿ ನೇತೃತ್ವದಲ್ಲಿ SIT ತನಿಖೆ ಆರಂಭ ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ದೂರುದಾರ ಎಲ್ಲಿ ಕೆಲಸ ಮಾಡ್ತಿದ್ದ, ಅನಾಮಿಕನ ವಾಸ, ಆತನ ಹಿನ್ನೆಲೆ ಬಗ್ಗೆ ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಬೆಳ್ತಂಗಡಿ ಧರ್ಮಸ್ಥಳ ಠಾಣೆಗಳ ಅಸಹಜ ಸಾವು ಕೇಸ್, ನಾಪತ್ತೆ ಪ್ರಕರಣಗಳ ಬಗ್ಗೆಯೂ ಕೂಡ SIT ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ. ಅಸಹಜವಾಗಿ ಮೃತಪಟ್ಟಂತವರ ಹಿನ್ನೆಲೆ ಮತ್ತು ಸಾವಿನ ಕಾರಣ, ಮರಣೋತ್ತರ ವರದಿ ಸೇರಿ ಮುಂತಾದಂಥ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ SIT. ಧರ್ಮಸ್ಥಳದಲ್ಲಿ ದೂರುದಾರ, ಅದೇ ಹೇಳ್ತಾ ಇದ್ವಿ, ವಿವಿಧ ಆಯಾಮಗಳಲ್ಲಿ ಈ ಒಂದು ತನಿಖೆ ಹೋಗುತ್ತೆ. ಅನಾಮಿಕ ಎಲ್ಲಿದ್ದ, ಎಲ್ಲಿ ವಾಸ ಮಾಡಿದ್ದ, ಆತನ ಹಿನ್ನೆಲೆ, ಇದೆಲ್ಲದರ ಬಗ್ಗೆ ವಿವಿಧ ಆಯಾಮಗಳಲ್ಲಿ SIT ತನಿಖೆ ಮಾಡೋದಕ್ಕೆ ಶುರುವಾಗಿದೆ. ಈಗಾಗಲೇ ಫೀಲ್ಡ್ಗಿಳಿದಿರುವಂಥದ್ದು SIT. ತಮ್ಮ ಪೂರ್ವ ಸಿದ್ಧತೆ ಮಾಡಿಕೊಂಡು ಪಕ್ಕಾ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಅಧಿಕೃತವಾಗಿ ಕೇಸನ್ನು ವರ್ಗಾವಣೆ ಮಾಡಿಕೊಂಡಿದೆ SIT. ಇದಾದ ನಂತರದಲ್ಲಿ SIT ಆ ಸಾಕ್ಷಿದಾರ, ದೂರುದಾರ ಏನು ಬಂದಿದ್ದಾನೆ ಆತನನ್ನು ವಶಕ್ಕೆ ಪಡ್ಕೊಳ್ಳಲಾಗತ್ತೆ. ವಶಕ್ಕೆ ಪಡೆದುಕೊಂಡು ಆತನನ್ನು ವಿಚಾರಣೆ ಮಾಡ್ತಾನೆ. ಸ್ಥಳೀಯರ ಹೇಳಿಕೆ ದಾಖಲಿಸಲು SIT ತಯಾರಿ ನಡೆಸ್ಕೊಳ್ತಾ ಇದೆ. CCTV ದೃಶ್ಯಗಳ ವಶಕ್ಕೆ ಪಡೆಯಲು SIT ನಿರ್ಧಾರ ಮಾಡಿದೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದಂಥ ಹಳೆಯ ಸಿಬ್ಬಂದಿ, ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇದೆ SIT. ವಿವಿಧ ಆಯಾಮಗಳಲ್ಲಿ SIT ಇಂದ ತನಿಖೆ ಶುರುವಾಗ್ತಾ ಇದೆ. ಸ್ಥಳೀಯರ ಹೇಳಿಕೆ ದಾಖಲಿಸಲು SIT ತಯಾರಿ ಮಾಡ್ಕೊಳ್ತಾ ಇದೆಯಂತೆ. CCTVಗಳ ದೃಶ್ಯವನ್ನು ವಶಕ್ಕೆ ಪಡೆಯೋದಕ್ಕೆ ಸಿದ್ಧ ಆಗಿದೆ. ಸ್ಥಳೀಯರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದೆ. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು, ಯಾಕೆಂದರೆ ಸತ್ಯಾಸತ್ಯತೆಯನ್ನು ಹೊರತೆಗೆಯಲೇಬೇಕಾದಂತಹ ಒಂದಷ್ಟು ಜವಾಬ್ದಾರಿ SIT ಮೇಲೆ ಇರುವಂಥದ್ದು. ಹೀಗಾಗಿ ಸಾಕ್ಷಿದಾರನ ಹಿಸ್ಟರಿ, ಬೇರೆ ಬೇರೆ ಆಯಾಮಗಳಲ್ಲಿ ಮತ್ತು ಸ್ಥಳೀಯರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು SIT. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಈಗಾಗಲೇ SIT ತನ್ನ ತನಿಖೆಯನ್ನು ಆರಂಭ ಮಾಡಿದೆ. IPS ಅಧಿಕಾರಿ ನೇತೃತ್ವದಲ್ಲಿ ಫೀಲ್ಡ್ಗಿಳಿದಿದೆ. ತನ್ನೆಲ್ಲ ಪೂರ್ವ ಸಿದ್ಧತೆ ಜೊತೆಗೆ ಇಲ್ಲಿ ಇದೀಗ ಅನಾಮಿಕನ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಆತನ ಹಿಸ್ಟರಿ ಜೊತೆಗೆ ವಿವಿಧ ಆಯಾಮಗಳಲ್ಲಿ SIT ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು ತನಿಖೆಗೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಫೀಲ್ಡ್ಗಿಳಿದು ನಿನ್ನೆ ದಿವಸ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಕಲೆಕ್ಟ್ ಮಾಡ್ಕೊಂಡು ಅವರಲ್ಲೇ ಕೆಲವೊಂದು ಟೀಮ್ಗಳನ್ನ, ಅಂದ್ರೆ ಈಗಾಗಲೇ ಬ್ಲೂ ಪ್ರಿಂಟ್ ಏನ್ ರೆಡಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಮಾಡಿದ್ರಲ್ಲ ಅಧಿಕಾರಿಗಳು, IPS ಅಧಿಕಾರಿಗಳು, ಅದೇ ನಿಟ್ಟಿನಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿರುವಂತದ್ದು. ಯಾರ್ಯಾರು ಯಾವ್ಯಾವ ತನಿಖೆಯನ್ನ ಮಾಡ್ಬೇಕು, ಯಾವ್ಯಾವ ಅಧಿಕಾರಿಗಳಿಗೆ ಏನೇನೋ ಕೆಲಸಗಳನ್ನ ನಿಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡಿ ಎಲ್ಲ ಅಧಿಕಾರಿಗಳನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು ಮತ್ತು ಪ್ರತ್ಯೇಕ ತಂಡಗಳನ್ನ ಕೂಡ ಮಾಡಿರುವಂತದ್ದು. ಸರಿಸುಮಾರು 4-5 ತಂಡಗಳನ್ನ ರಚನೆ ಮಾಡಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ಪ್ರತಿಯೊಂದು ಆಯಾಮಗಳಲ್ಲಿ, ಅಂದ್ರೆ ಈಗಾಗಲೇ ಅವನು ಅನಾಮಿಕ ವ್ಯಕ್ತಿ ಬಂದು 164 ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಜೊತೆಗೆ ಸೆಲೆಬ್ರಿಟಿ ತಂದು ಠಾಣೆಗೆ ಬಂದಿರುವಂತ ವ್ಯಕ್ತಿ. ಹಾಗಾಗಿ ಅವನ ಕ್ರೈಮ್ ಹಿಸ್ಟ್ರಿ ಏನು, ಅವನ ಬ್ಯಾಕ್ ಗ್ರೌಂಡ್ ಏನು, ಪ್ರಮುಖವಾಗಿ ಅವನು ಧರ್ಮಸ್ಥಳದಲ್ಲಿ ಎಷ್ಟು ವರ್ಷಗಳ ಕಾಲ ವಾಸವಿದ್ದ, ಎಲ್ಲಿ ವಾಸವಿದ್ದ ಅನ್ನೋದ್ರ ಬಗ್ಗೆ ಅವನ ಕ್ರೈಮ್ ಹಿಸ್ಟ್ರಿಯನ್ನ ತಿಳ್ಕೊಳ್ಳೋಕೋಸ್ಕರವಾಗಿ ಅದಕ್ಕೊಂದು ಪ್ರತ್ಯೇಕ ತಂಡವನ್ನ ಕೂಡ ಮಾಡಿರುವಂತದ್ದು. ಅದ್ರ ಜೊತೆಗೆ
ಬೆಳ್ತಂಗಡಿ ಪೊಲೀಸ್ ಠಾಣೆ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆ, ಕಡಬ ಪೊಲೀಸ್ ಠಾಣೆ, ಈ ಸುತ್ತಮುತ್ತ ಪೊಲೀಸ್ ಠಾಣೆ ಏನಿದೆಯಲ್ಲ ಆ ಪೊಲೀಸ್ ಠಾಣೆಯಲ್ಲಿ ಅಸಹಜ ಪ್ರಕರಣಗಳಿಗೆ ಎಷ್ಟು ದಾಖಲಾಗಿದೆ, ಎಷ್ಟು ನಾಪತ್ತೆ ಪ್ರಕರಣಗಳು ದಾಖಲಾಗಿದೆ, ಆ ವಿಚಾರಕ್ಕೋಸ್ಕರವಾಗಿ ಮತ್ತೊಂದು ಟೀಮ್ ಗಳನ್ನ ಕೂಡ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಮರಣೋತ್ತರ ಪರೀಕ್ಷೆ ಆಗಿರ್ಬೋದು, ಫಾರೆನ್ಸಿಕ್ ಅಧಿಕಾರಿಗಳ ಬಳಿ ಏನೆಲ್ಲ ವರದಿಗಳಿದೆ ಆ ವರದಿಗಳನ್ನ ಕಲೆಕ್ಟ್ ಮಾಡೋದಕ್ಕಾಗಿರ್ಬೋದು, ಮತ್ತು ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಿಸಿದಂತ ಸುತ್ತಮುತ್ತಲಿನ ಸಿಸಿಟಿವಿ ಫುಟೇಜ್ಗಳು, ಅದರ ಜೊತೆಗೆ ಅಲ್ಲಿರುವಂತ ಸಾಕ್ಷ್ಯಾಧಾರಗಳು, ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು ಅಥವಾ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಾಗಿರ್ಬೋದು, ಇವೆಲ್ಲವನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೋಸ್ಕರವಾಗಿ ಒಂದು ಟೀಮ್ ಅನ್ನ ಕೂಡ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಸ್ಥಳೀಯ ಗ್ರಾಮಸ್ಥರಿದ್ದಾರೆ, ಗ್ರಾಮಸ್ಥರ ಹೋಮ್ ಗ್ರೌಂಡ್ ಅಲ್ಲಿ ಅಂದ್ರೆ ಸ್ಥಳೀಯವಾಗಿ ಏನೆಲ್ಲ ಡಿಸ್ಕಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಟೀಮ್ ಅನ್ನ ಕೂಡ ಬಿಟ್ಟಿರುವಂತದ್ದು. ಯಾವ ರೀತಿಯಾಗಿ ನಡೀತಾ ಇದೆ, ಏನ್ ನಡೀತಾ ಇದೆ, ಏನೆಲ್ಲ ಡಿಸ್ಕಷನ್ ಆಗ್ತಾ ಇದೆ ಧರ್ಮಸ್ಥಳ ಕೇಸ್ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಅದಕ್ಕೊಂದು ಟೀಮ್ ಕೂಡ ಯೋಜನೆ ಮಾಡಿರುವಂತದ್ದು. ಸರಿಸುಮಾರು 4-5 ಟೀಮ್ಗಳನ್ನ ರಚನೆ ಮಾಡಿ ತನಿಖೆಗೆ SIT ಅಧಿಕಾರಿಗಳು ಇರಿದ್ದಾರೆ. ಈಗಾಗಲೇ IPS ಅಧಿಕಾರಿಗಳು ಕೂಡ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ ಕೂಡ ಪೊಲೀಸ್ ತನಿಖಾಧಿಕಾರಿಯಿಂದ ಕೂಡ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಸಂತೋಷ್. ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಧರ್ಮಸ್ಥಳದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಟೀಮ್ಗೆ ಟಾಸ್ಕ್ ಅನ್ನು ವಿವರಿಸಿದ್ದಾರೆ DIG ಅನುಚೇತ್. ತನಿಖಾ ಹಂತದ ಗೌಪ್ಯತೆ ಕಾಯ್ದುಕೊಳ್ಳಲು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅನುಚೇತ್ ಅವರು. ಪ್ರಾಮಾಣಿಕ ತನಿಖೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲು ಸೂಚನೆ ಕೊಟ್ಟಿದ್ದಾರೆ. DYSP, ಇನ್ಸ್ಪೆಕ್ಟರ್, PSI ದರ್ಜೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅನುಚೇತ್ ಅವರು. ಪ್ರಕರಣದ FIR, ಸಾಕ್ಷ್ಯ ದಾಖಲೆ, ವೈದ್ಯಕೀಯ ವರದಿ, ಸ್ಥಳ ಪರಿಶೀಲನೆ ಮಾಡಲಿರುವಂತಹ SIT ಟೀಮ್ ಎಲ್ಲ ಆಯಾಮದ ತನಿಖೆಗೆ ಸಿದ್ಧವಾಗಿದೆ. SIT FIRs ಇರಬಹುದು, ಸಾಕ್ಷಿಗಳಿರಬಹುದು, ಸ್ಥಳ ಮಹಜರಿರಬಹುದು, ಎಲ್ಲ ರೀತಿಯಾದಂತಹ ತನಿಖೆ SIT ಟೀಮ್ಗೆ ಟಾಸ್ಕ್ ಅನ್ನು ವಿವರಿಸಿದ್ದಾರೆ ಅನುಚೇತ್ ಅವರು. ಗೌಪ್ಯತೆ ಕಾಯ್ದುಕೊಳ್ಳಲು ಖಡಕ್ ಸೂಚನೆ ಕೊಟ್ಟಿದ್ದಾರೆ. DYSP, SP, PSI ಎಲ್ರಿಗೂ ಕೂಡ ಪ್ರಾಮಾಣಿಕವಾದಂಥ ತನಿಖೆ ಆಗಬೇಕು, ನಿಜವಾದ ಸತ್ಯಾಸತ್ಯತೆಯನ್ನು ಹೊರತೆಗೆಯುವಂತಹ ಕೆಲಸ ನಮ್ಮಿಂದ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖಡಕ್ ಎಚ್ಚರಿಕೆ ಮತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ MN ಅನುಚೇತ್ ಅವರು. ಹೀಗಾಗಿ ಎಲ್ಲ ಆಯಾಮಗಳಲ್ಲೂ SIT ತನಿಖೆಗೆ ಸಿದ್ಧತೆ ಮಾಡಿಕೊಂಡಿದೆ. ವೈದ್ಯಕೀಯ ವರದಿ ಇರಬಹುದು, ಸಾಂದರ್ಭಿಕ ಸಾಕ್ಷಿಗಳಿರಬಹುದು, ಜೊತೆಗೆ ಸಾಕ್ಷಿದಾರನಿಂದ ಪಡ್ಕೊಳ್ಳುವಂಥ ಮಾಹಿತಿ, ಸ್ಥಳ ಮಹಜರು ಎಲ್ಲ ಹಂತದಲ್ಲೂ, ಜೊತೆಗೆ ಇಷ್ಟೆಲ್ಲಕ್ಕೂ ಮೇಲಾಗಿ ಪಾರದರ್ಶಕತೆ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಈ ಒಂದು ವಿಚಾರಗಳನ್ನು ಇಡುವಂಥದ್ದು, ಗೌಪ್ಯವಾಗಿ ಇಡುವಂತಹ ವಿಚಾರಗಳು ಬಹಳ ಮುಖ್ಯ ಆಗುತ್ತೆ ಈ ಥರದ ಒಂದು ಸೂಕ್ಷ್ಮವಾದಂತಹ ಪ್ರಕರಣಗಳಲ್ಲಿ. ಹೀಗಾಗಿ ಇದು ಧಾರ್ಮಿಕ ಭಾವನೆ ಧಕ್ಕೆ ಒಂದು ಕಡೆ ಬಂದ್ಬಿಟ್ರೆ ಆ ಕ್ಷೇತ್ರದ ವಿಚಾರವಾಗಿಯೇ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಮತ್ತು ಅಫ್ಕೋರ್ಸ್ SIT ಅಧಿಕಾರಿಗಳ ಮುಂದೆ ಇಷ್ಟೆಲ್ಲ ಚಾಲೆಂಜ್ ಜೊತೆಗೆ ಅವರಿಗೆ ಬೇಕಾದಷ್ಟು ಪ್ರಭಾವವೂ ಕೂಡ ಇರುತ್ತೆ. ಅಷ್ಟೇ ಒಂದು ಅವರಿಗೆ ದೊಡ್ಡ ಚಾಲೆಂಜ್ ಇರುವಂಥದ್ದು, ಅವರ ಮೇಲೆ ಅಷ್ಟೇ ಫೋರ್ಸ್ ಕೂಡ ಇರುತ್ತೆ, ಪ್ರೆಷರ್ ಇರುತ್ತೆ. ಹೀಗಾಗಿ ಪಾರದರ್ಶಕವಾದಂಥ ತನಿಖೆ ಜೊತೆಗೆ ಸತ್ಯಾಸತ್ಯತೆಯನ್ನು ಹೊರತರಬೇಕಾದ ಕಾರಣಕ್ಕೆ ಗೌಪ್ಯತೆ ಬಹಳ ಮುಖ್ಯ ಆಗುತ್ತೆ. ಅಧಿಕಾರಿಗಳದು DYSP, SP, PSI ಯಾರ್ಯಾರು ಈ ಒಂದು ಪ್ರಕರಣದ ತನಿಖಾ ಹಂತದಲ್ಲಿ ಭಾಗಿಯಾಗ್ತಾರೋ ಅವರೆಲ್ಲರೂ ಕೂಡ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಅಂತ. ಇನ್ನಷ್ಟು ಇದೀಗ ಅಧಿಕೃತವಾಗಿ ಕೇಸ್ ವರ್ಗಾವಣೆಯಾಗಿ ಸ್ಥಳ ಮಹಜರು, ಸಾಕ್ಷಿದಾರನಿಂದ ಮಾಹಿತಿ, ಎಲ್ಲ ರೀತಿಯಾದಂಥ ಸಿದ್ಧತೆಯೊಂದಿಗೆ ಫೀಲ್ಡ್ಗಿಳಿದಿರುವಂಥದ್ದು SIT. ಮತ್ತು ಜೊತೆಗೆ ಅಲ್ಲಿಯ ಸ್ಥಳೀಯ ವ್ಯಕ್ತಿಗಳಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರಂತೆ SIT. ಹೀಗಾಗಿ ಎಲ್ಲ ಆಯಾಮದ ತನಿಖೆಗೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು.